ಅವಳನ್ನೇ ಮದುವೆ ಆಗ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ನಾನು ಮದುವೆ ಅಂತ ಆಗೋದಾದ್ರೆ ಆ ಹುಡುಗಿನಿ. ತಾತಮ್ಮ, ನೀನು ನಿನ್ನ ಮೊಮ್ಮಗಳ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ಲಗ್ನ ಮಾಡೋದು ಅಂದ್ರೆ ಹುಡುಗಾಟ ಅನ್ಕೊಂಡಿದ್ದೀರಾ? ಯಾಕ್ಲ ಬಸವ ಹಿಂಗ್ ಮಾತಾಡಿಯ? ಈ ವಯಸ್ಸಲ್ಲಿ ನಾ ಯಾವ ಆಟ ಆಡ್ಲಿ? ಲಗ್ನ ಅಂದ್ರೆ ಹುಡುಗಾಟ ಅಲ್ಲ ಅಂತ ನಿಂತಾವ್ ನಾ ಹೇಳಿಸ್ಕೋಬೇಕೇನ್ಲ? ಮತ್ತಿನ್ನೇನು ಹೇಳಿ ತಾತಮ್ಮ, ಲಗ್ನಕ್ಕೆಲ್ಲ ರೆಡಿ ಆಗೋಗಿದೆ. ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿ ಹಂಚು ಆಗೋಗಿದೆ. ಈಗ ಲಗ್ನ ಆಗಕ್ಕಿಲ್ಲ ಅಂದ್ರೆ ಏನರ್ಥ? ನಾನು ಅಕ್ಕ ಇಬ್ರಾಳನೂ ಇವಳು ಗಂಡು ಹುಡ್ಕಕ್ಕೆ ಎಷ್ಟು ಕಷ್ಟಪಟ್ಟಿವಂತ ಯಾರಿಗಾರ ಗೊತ್ತಾ? ಇದ್ದಕ್ಕಿದ್ದಂಗೆ ಇವಳು ಲಗ್ನ ಬೇಡ ಅಂದ್ರೆ ಏನ್ ಅರ್ಥ? ನಮ್ ಬಂಧು ಬಳಗ ದಾಯದಿಗಳೆಲ್ಲ ಏನ್ ಅನ್ಕೊಳಕ್ಕಿಲ್ಲ. ಸುತ್ತಮುತ್ತ ತಳ್ಳಿನಾಗೆ ನಾನು ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ಎಲ್ಲರೂ ಬೀದಿನ ನಿಲ್ಲಿಸ್ಬಿಟ್ಟು ಏನ್ ಗೌಡ್ರೆ ಹಿಂಗಾಯ್ತಲ್ಲ ಅಂತ ಕೇಳ್ದ ನಾನು ಏನ್ ಹೇಳಲಿ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಾನು. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಕ್ಕಿಲ್ವಾ? ಅಲ್ಲ ಕಣತೆ, ನಾನು ಮೊಮ್ಮಗಳ ಮದುವೆನ ನನ್ನ ಕಣ್ಣಾರ ನೋಡ್ಬೇಕು, ಅಲ್ಲಿ ಗಂಟ ನಾನು ಪಿರಾಣ ಹೋಗಕ್ಕಿಲ್ಲ, ನನ್ನ ಜೀವನ ಕೈಲಿ ಹಿಡ್ಕೊಂಡು ಕುಂತೀವಿ ಅಂತ ಅಂದೆ. ನಮ್ಮ ಅತ್ತೆ ಕೊನೆ ಆಸೆ ನೆರವೇರಿಸಲಿಲ್ಲ ಅಂದ್ರೆ ಈ ಮನೆ ಋಣ ತೀರಕ್ಕಿಲ್ವಲ್ಲ ಅಂತ ನನ್ನ ತಮ್ಮಯ್ಯ ಎಲ್ಲ ಕಡೆ ಹುಡುಕಿ ಒಂದು ಒಳ್ಳೆ ವರ ಹುಡ್ಕವ್ನೆ. ನಮ್ ಲಚ್ಚಿ ಮಾಡಿದ ಪುಣ್ಯನೋ ಪೂಜೆ ಒಳ್ಳೆ ವರ ಸಿಕ್ಕವನೆ. ನಾವು ನಮ್ಮ ಕರ್ತವ್ಯನ ಮಾಡಿ ಮುಗಿಸ್ಬಿಡಮ್ಮ ಅಂತಂದ್ರೆ ಈಗ ಹೊಸ ವರ್ಷ ತೆಗ್ದವಳಲ್ಲ ಇವಳು. ನೀವೆಲ್ಲ ಯಾಕೆ ಇಟ್ಟೋದು ಗಾಬರಿ ಆಗಿದ್ದೀರಿ? ನೀವ್ ಹೇಳೋದು ನಂಗೂ ಅರ್ಥ ಆಗ್ತೈತೆ. ನಾನು ಲೋಕ ಕಂಡಿರವಳೆ. ಲಚ್ಚಿ ಚಿಕ್ಕನಿಂದ ನನ್ನನ್ನ ತುಂಬಾ ಹಚ್ಕೊಂಡ್ಬಿಟ್ಟವಳು. ಈಗ ಇದ್ದಕ್ಕಿದ್ದಂಗೆ ನನ್ನನ್ನ ಬಿಟ್ಟು ಲಗ್ನ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಸಂಕಟ ಆಗಕ್ಕಿಲ್ವಾ? ಅದಕ್ಕೆ ಹಂಗ್ ಮಾತಾಡ್ತಾವಳೆ. ನಾನು ಅವಳಿಗೆ ಸಮಾಧಾನ ಮಾಡಿ ಬುದ್ಧಿ ಹೇಳ್ತೀನಿ. ನೀವು ಲಗ್ನದ ಏರ್ಪಾಟ್ನ ನೀವು ಮಾಡ್ಕೊಳ್ಳಿ. ನಾನು ಅವಳನ್ನ ಲಗ್ನಕ್ಕೆ ಒಪ್ಪಿಸ್ತೀನಿ. ಇವತ್ತೇನೋ ನಮ್ಮ ಮಟ್ಟಿ ಒಳಗೆ ನಮ್ಗಳ ಮುಂದೆ ಏನೋ ಒಂದು ಮಾತಂದ್ಲು, ನಮ್ಮ ಹುಡುಗಿ ಅಲ್ವಾ ಅಂತ ನಾವು ಸಹಿಸ್ಕತೀವಿ. ನಾಳೆ ಲಗ್ನ ದಿನ 4 ಜನಗಳ ಮುಂದೆ ಏನಾರು ಅಂದ್ರೆ ಜನಗಳ ಮುಂದೆ ನಮ್ಮ ಮಾನ ಮರ್ಯಾದಿಲ್ಲ ಮಣ್ಪಾಲಾಗೋದಕ್ಕಿಲ್ವಾ? ಇವತ್ತು ಇಲ್ಲ ನಾಟಕ, ನಾಳೆ ಲಗ್ನದ ಮನೇಲಿ ನಡಿಬಾರ್ದು. ಇದ್ರ ಜವಾಬ್ದಾರಿ ನಿಂದು ಅತ್ತೆದು. ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಲಚ್ಚಿನ ಒಪ್ಸೋ ಜವಾಬ್ದಾರಿ ನಂದು ಅಂತ ನಾ ಹೇಳಿಯವನ್ನಲ್ಲ. ನೀವೇನ್ ಚಿಂತೆ ಮಾಡಬೇಡಿ. ತಮ್ಮಯ್ಯ ಹೋಗ್ಲಿ ಬಿಡು, ಇನ್ನು ಉಳಿದಿದ್ದು ಅಜ್ಜಿ ಮೊಮ್ಮಗಳಿಗೆ ಬಿಟ್ಟಿದ್ದು. ನಡಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ನಾ ಸುಮ್ಕಿರಕ್ಕಿಲ್ಲ. ಎಲ್ರದ್ದು ಹುಟ್ಟಾಡ್ಗಿಸ್ಬಿಡ್ತೀನಿ. ಹುಡುಗಾಟ ಆಡ್ತೀರಾ? ಹುಡುಗಾಟವಾ? ಬಸವ ಮಾತಾಡೋದು ಬ್ಯಾಡ ಅಂತ ಹೇಳುದ್ನಲ್ಲ, ನಡಿಲ ನಡಿ ಅನ್ನಲ್ಲ. ನೀನೇನು ಹೇಳ್ತಿದ್ಯಾ ಅನ್ನೋದು ನಿನಗೆ ಗೊತ್ತಿದ್ಯಾ? ಗೊತ್ತು ಅಜ್ಜಿ, ನಾನು ಪ್ರೀತಿಸಿದ ಹುಡುಗಿಗೆ ಮಾತು ಕೊಟ್ಟಿದ್ದೀನಿ. ನಾನು ಅವಳನ್ನೇ ಮದುವೆ ಆಗೋದು. ನಿನಗೆಲ್ಲ ಮರ್ತೋಯ್ತಾ? ನಿಮ್ಮಪ್ಪ 20 ವರ್ಷದಿಂದ ಮಾಡಿರೋ ತಪ್ಪನ್ನೇ ನೀನ್ ಮಾಡ್ತಾ ಇದೀಯಾ? ನಿಮ್ಮಪ್ಪ ಮಾಡಿದ ತಪ್ಪಿನಿಂದ ನನ್ನ ಮಗಳು ಮನೆ ಬಿಟ್ಟು ಹೋದ್ಲು. ಅವನ್ ಮಾಡಿರೋ ತಪ್ಪಿಂದ ನಾನ್ 20 ವರ್ಷ ನೋವು ಸಂಟ ಅನುಭವಿಸ್ದೆಲ್ಲ ನಿನಗೆ ಮರ್ತೋಯ್ತಾ? ಏನೋ ಜ್ಞಾಪಕ ಇಲ್ವಾ? ನಾನು ನನ್ನ ಮಗಳಿಗೆ ಮಾತು ಕೊಟ್ಟಿದ್ದೀನಿ, ಗೊಂಬೆನೇ ಈ ಮನೆ ಸೊಸೆ ಅಂತ. ಅದನ್ನ ನಡ್ಸ್ಕೊಡೋದು ನಿನ್ ಜವಾಬ್ದಾರಿ. ಯಾರನ್ನ ಕೇಳಿ ಮಾತು ಕೊಟ್ರಿ ಅಜ್ಜಿ? ಯಾರನ್ನ ಕೇಳಿ? ನಿಮ್ಮ ಮಗಳಿಗೆ ಮಾತು ಕೊಡೋಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನನ್ನನ್ನು ಕೇಳಿದ್ರ? ನೋಡಿ ಅಜ್ಜಿ, ನಾನು ಪ್ರೀತಿಸಿರೋ ಹುಡುಗಿಗೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಸೊ ಅವಳನ್ನೇ ಮದುವೆ ಆಗ್ತೀನಿ. ನೋಡ್ ಚಂದು, ನೋಡು, ನಿನ್ನ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಆಗೋದು ಸಹಜ, ಅದು ತಪ್ಪು ಅಂತ ಹೇಳಲ್ಲ. ಹಾಗಂತ ಪ್ರೀತಿಸಿದವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕಾಗತ್ತಾ? ಪ್ರೀತಿಸಿದವ್ರನ್ನ ಮದುವೆ ಆಗಲೇಬೇಕು ಅಂತೇನಿಲ್ವಲ್ಲ.
ಏನು ಹೇಳ್ತಿದ್ದೀರಾ ಅತ್ತೆ? ನೋಡು ಚಂದು, ವಯಸ್ಸಲ್ಲಿ ನಿನಗಿಂತ ನಾನು ದೊಡ್ಡೋಳು. ಈಗಿನ ಕಾಲದಲ್ಲಿ ಪ್ರೀತಿ ವಿಚಾರದಲ್ಲಿ ಹುಡುಗಿರು ಹೇಗಿರ್ತಾರೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಈಗಿನ ಕಾಲದ ಹುಡುಗಿರಿಗೆ ಟೈಮ್ ಪಾಸ್ ಮಾಡೋಕೆ, ಬೈಕಲ್ಲಿ ಸುತ್ತಾಡ್ಸೋಕೆ, ಅವ್ರು ಕೇಳಿದ್ದನ್ನ ಕೊಡಿಸೋಕೆ ಒಬ್ಬ ಹುಡುಗ ಬೇಕು ಅಷ್ಟೇ. ಅದಕ್ಕೆ ಶ್ರೀಮಂತ ಹುಡುಗರು ತಲೆ ಕೆಡಿಸಿ ತಮ್ಮ ಬಲೆಗೆ ಹಾಕೊಳ್ತಾರೆ. ಇದನ್ನೆಲ್ಲ ಪ್ರೀತಿ ಅಂತ ನೀನು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ ಚಂದು? ಗೊಂಬೆನ ನಿನ್ ಜೊತೆ ಕಲ್ಪನೆ ಮಾಡ್ಕೊಂಡಾಗ ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನನ್ಗೆ ಯಾವಾಗ್ಲೂ ಸಂತೋಷ ಆಗತ್ತೆ ಗೊತ್ತಾ. ಅದು ಅಲ್ಲದೆ ಗೊಂಬೆ ನಮ್ಮ ಅಕ್ಕನ ಮಗಳು. ನಮ್ಮ ಮನೆ ಸಂಪ್ರದಾಯ ಎಲ್ಲ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಚಂದು. ಒಂದ್ ವೇಳೆ ನೀವಿಬ್ರು ತುಂಬಾ ಮುಂದುವರೆದಿದ್ರು ನೀನೇನ್ ಯೋಚನೆ ಮಾಡ್ಬೇಡ ಚಂದು. ಅವಳು ಕೇಳಿದಷ್ಟು ದುಡ್ಡು ಬಿಸಾಕ್ಬಿಡೋಣ, ಸುಮ್ಮನೆ ಆಗ್ಬಿಡ್ತಾಳೆ. ನಾಲಿಗೆ ಜಾರೋ ಜಾಗದಲ್ಲಿದೆ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ನೀವು ನಾನು ಪ್ರೀತಿಸಿ ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದೀರಾ. ಒಂದೇ ಒಂದು ಮಾತು ನನ್ನ ಪ್ರೀತಿ ಬಗ್ಗೆ ಮಾತಾಡಿದ್ರೆ. ಚಂದು, ಯಾಕೆಷ್ಟು ಕೋಪ ಮಗನೆ? ದೊಡ್ಡೋರು ಒಂದು ಮಾತಾಡಿದ್ರೆ ಅಕಸ್ಮಾತ್ ತಪ್ಪು ಮಾತೇ ಆಡಿದ್ರು ಚಿಕ್ಕೋರು ಅದನ್ನ ಸಹಿಸ್ಕೋಬೇಕು ಕಂದ. ನೀನಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ನನಗೆ ನಾನ್ ಪ್ರೀತಿಸಿರೋ ಹುಡುಗಿನ ಮದುವೆ ಆಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನೀನು ಒಬ್ಳು ಒಪ್ಕೊಂಡ್ರೆ ನನಗೆ ಸಾಕು. ನಾಳೆನೇ ಆ ಹುಡುಗಿನ ಮನೆ ಕರ್ಕೊಂಬಂದು ಎಲ್ಲರಿಗೂ ತೋರಿಸ್ತೀನಿ. ನಾಳೆ ಅಂದ್ರೆ ನಾಳೆನೆ. ತಾತಮ್ಮ, ಈಗ ತಾನೇ ಎದ್ದು ಕಣ್ಬಿಟ್ಟು ಕೂತಿದ್ಯಾ? ನಿಂಗೆ ಯಾರು ಹೇಳಿದ್ರು ಹೊರಗ್ ಬಾ ಅಂತ? ನೋಡು, ಏಟೊಂದ್ ಚಳಿ ಐತೆ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಡಾಕ್ಟರ್ ಹತ್ರ ವಹಿಸ್ಕೊಬೇಕು. ಹೋಗು, ಒಳಗ್ ನಡಿ. ನಮ್ಮ ಮನೆ ಒಳಕ್ಕೆಲ್ಲ ಹುಡ್ಕಾಡ್ತೀನಿ, ನೀ ಎಲ್ಲೂ ಕಾಣಲಿಲ್ಲ. ಅದಕ್ಕೆ ನಾ ಹೊರಗೆ ಬಂದೆ. ನಾ ಎಲ್ಲೂ ಹೋಗಿಲ್ಲ, ಇಲ್ಲೇ ಕೂತೀವ್ನಿ. ನೀನು ಇನ್ನೂ ಅಳೋದನ್ನ ನಿಲ್ಸಿಲ್ವಾ? ನಾನೆಲ್ಲ ಅಳ್ತೀವ್ನಿ, ನಿಂಗೆ ಯಾರು ಹೇಳಿದ್ರು? ಯಾರಾದ್ರೂ ಅಳ್ತಿದ್ದಾರೆ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಈಗ ನಾ ಹೇಳೋದನ್ನ ನೀ ಕೇಳ್ತೀಯ? ನನ್ನ ಮಾತನ್ನ ಕೇಳ್ತೀಯ ತಾನೆ? ನೀ ಹೇಳಿದ್ದನ್ನ ನಾನು ಯಾವತ್ ಕೇಳಿಲ್ಲ. ಹಂಗಾರೆ ನೀನು ಲಗ್ನ ಆಗಕ್ಕೆ ಒಪ್ಕೋ, ಆಗಕ್ಕಿಲ್ಲ ಅನ್ಬಾರ್ದು. ನಾನ್ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕೆ ನಿನ್ನ ಯಾರು ನೋಡ್ಕೊಂತಾರೆ? ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳು. ಒಬ್ಬಯ್ಯ, ನನ್ನ ತಂಗಿ ಲಚ್ಚಿ ಶಾಣೆ ಅಳ್ತಾವಳೆ. ಅವಳನ್ನ ನೋಡಿ ನಂಗೆ ಸಂಕಟ ಆಯ್ತದೆ. ದಯವಿಟ್ಟು ಅವಳನ್ನ ಲಗ್ನ ಮಾಡಿ ಬ್ಯಾರೆ ಹಟ್ಟಿಗೆ ಕಳಿಸ್ಬೇಡ ಕಣವ್ವ. ಲಗ್ನ ಆದ್ಮೇಲೂ ನಮ್ಮ ಮಟ್ಟಿಲೇ ಇರಿಸ್ಕೊಳವ್ವ. ಯಾಕೆ? ನಮ್ಮ ಮಟ್ಟಿಲಿ ಕಸ ಮುಸರೆ ಮಾಡ್ಕೊಂಡು ಬಿದ್ದಿರ್ಲಿ ಅಂತನ? ಲಚ್ಚಿ, ನಾ ಹೇಳೋದನ್ನ ಬಸ್ಸಿ ಜ್ಞಾನ ಇಟ್ಕೊಂಡು ಕೇಳು. ನೀನಿನ್ನೂ ಚಿಕ್ಕ ಹುಡುಗಿ, ನಿಂಗೇನು ತಿಳಿಯಕ್ಕಿಲ್ಲ ಕಂದ. ಅದಕ್ಕೆ ನಾ ಹೇಳ್ತಾ ಇವ್ನಿ, ಹೆಣ್ಣಾಗಿ ಹುಟ್ಟಿದ್ಬೇಕೆ ಒಂದಲ್ಲ ಒಂದಿನ ಲಗ್ನ ಆಗ್ಲೇಬೇಕು.
ಹುಟ್ಟಿದ ಮನೆ ಹೊಸಲು ದಾಟು ಹೋಗ್ಲೇಬೇಕು. ತಾಳಿ ಕಟ್ಸ್ಕೊಂಡ್ಮೇಲೆ ಹುಟ್ಟಿದ ಮನೆ ತಳ ಗಟ್ಟಿ ಅಲ್ಲವ, ಗಂಡನ ಮನೆನೇ ಸರ್ವಸ್ವ. ಅವನ ಕಷ್ಟ ಸುಖನೇ ನಿನ್ನ ಕಷ್ಟ ಸುಖ. ಅಷ್ಟು ಸುಲಭವಾಗಿ ಒಳ್ಳೆ ಗಂಡು ಸಿಕ್ಕಕ್ಕಿಲ್ಲ ಕಣವ. ನಿನ್ನ ಒಳ್ಳೆತನ ನೋಡಿ ಆ ದ್ಯಾವ್ರು ನಿನಗೊಂದು ಒಳ್ಳೆ ಗಂಡು ಕೊಟ್ಟಿದ್ದಾನೆ. ಅದನ್ನ ದ್ಯಾವ್ರ ಪ್ರಸಾದ ಅಂದ್ಕೋಬೇಕು. ನಾ ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೆ. ನನ್ನ ಮಾತು ಕೇಳ್ತೀಯ ಕಂದ? ಕೇಳ್ತೀನಿ ತಾತಮ್ಮ. ಲಚ್ಚಿ, ನಾನು ಹುಟ್ಟಿ ದೊಡ್ಡವಳು ಆದ್ಮೇಲೆ ನಮ್ಮ ಅವ್ವನ ಮನೆ ಬಿಟ್ಟು ಲಗ್ನ ಆಗಿ ಈ ಮನೆಗೆ ಬಂದೆ ಕಣವ್ವ. ಈ ಮನೆನೇ ನನ್ನ ಮನೆ ಅಂದ್ಕೊಂಡೆ ಹಣ ಸಂಪಾದನೆ ಮಾಡಿದೆ, ಆಸ್ತಿ ಸಂಪಾದನೆ ಮಾಡಿದೆ, ಸುಖ ಅನುಭವಿಸ್ದೆ. ಅದ್ಯಾವ್ರು ನಂಗೇನು ಕಮ್ಮಿ ಮಾಡಲಿಲ್ಲ ಕಣವ್ವ. ಆದ್ರೆ ನಂಗೊಂದೇ ಒಂದು ಆಸೆ ಕಣವ್ವ, ನನ್ನ ಮೊಮ್ಮಗಳ ಲಗ್ನನ ನಾ ಕಣ್ಣಾರೆ ಕಾಡ್ಬೇಕು ಅಂತ ಆಸೆ ಪಟ್ಟೆ. ಅದ್ಯಾವ್ರು ಅದಕ್ಕೂ ಅಸ್ತು ಅಂದ್ಬಿಟ್ಟ. ನಂಗೆ ಇನ್ನೇನವ ಬಾಕಿ ಉಳ್ದೈತೆ? ಆ ಶಿವ ಬಾ ಅಂತ ಕರೆದ್ರೆ ಸಾಕು, ಶಿವ ಶಿವ ಅಂತ ಅವನಿಂದನೇ ಹೊಂಟ್ಬಿಡ್ತೀನವ. ನೀನ್ ಮತ್ತೆ ಅದನ್ನೇ ಮಾತಾಡಿ ರೇಗಿಸ್ಬೇಡ ನನ್ನ. ಅಯ್ಯೋ, ಅದಕ್ಕೆ ಯಾಕೆ ಎದ್ರಕಂತೀಯ ಕಂದ? ನಾನು ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಕ್ಕಳನ್ನ ನೋಡ್ದೆ ನಾನು ಸಾಯಕ್ಕಿಲ್ಲ. ನಂದು ಗಟ್ಟಿ ಜೀವ, ಅಷ್ಟು ಸುಲಭವಾಗಿ ಸಾಯಕ್ಕಿಲ್ಲ ಕಣವ್ವ. ಸುಮ್ಕಿರು, ಎದ್ರಕೋಬೇಡ. ಅಮ್ಮ, ನಾನು ನಿನ್ನೇ ಕೇಳ್ತಿರೋದು. ನೀನು ಹೂ ಅಂದ್ರೆ ನಾಳೆ ಅಲ್ಲ, ಈಗಲೇ ಆ ಹುಡುಗಿನ ಕರ್ಕೊಂಬರ್ತೀನಿ. ಅಮ್ಮ, ನನ್ನ ಸ್ಥಿತಿನ ನೀನು ಒಬ್ಳೆ ಅರ್ಥ ಮಾಡ್ಕೊಳಕ್ಕಾಗೋದು. ನಾನಿವತ್ತು ಯಾವ ದೋಣಿಲಿದ್ದೀನೋ ಅದೇ ದೋಣಿಲಿ ನೀನು ಒಂದಿನ ಇದ್ದೆ. ನೀನು ಅಪ್ಪನ್ನ ಪ್ರೀತಿಸಿ ಮದುವೆ ಆಗಿದ್ದು ಇದೇ ಪರಿಸ್ಥಿತಿಲಿಮ್ಮ. ನಾ ಪ್ರೀತಿಸಿರೋ ಹುಡುಗಿನ ಬಿಟ್ಟು ಯಾರೋ ಗೊತ್ತಿಲ್ದಿರೋ ಹುಡುಗಿನ ಹೇಗಮ್ಮ ಮದುವೆ ಆಗ್ಲಿ? ಚಂದು, ಗೊಂಬೆ ಯಾರು ಎಂಥವಳು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ಎಂಥ ಹುಡುಗಿ ನೀನ್ ಬಾಳ ಸಂಗಾತಿ ಆಗ್ಬೇಕು ಅನ್ನೋದು ನಿನಗಿಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಾನು ಯಾರ ಜೊತೆ ಬದುಕಬೇಕು ಅನ್ನೋದನ್ನ ನೀವೆಲ್ಲ ಸೇರ್ಕೊಂಡು ಹೇಗೆ ಡಿಸೈಡ್ ಮಾಡ್ತೀರಾ ಅಜ್ಜಿ? ನೀವು ತೋರಿಸಿದ ಹುಡುಗಿಗೆ ತಾಲಿ ಕಟ್ಟಿದ ಮಾತ್ರಕ್ಕೆ ಅದು ಮದುವೆ ಆಗಲ್ಲ. ಮದುವೆ ಆಗೋ ಹುಡುಗ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ಬೇಕು. ನನ್ನ ಕಷ್ಟ ನನ್ನ ಸುಖನ ಅರ್ಥ ಮಾಡ್ಕೊಳ್ಳೋ ಹುಡುಗಿ ನನಗೆ ಸಿಕ್ಕಿದಾಳೆ. ನಾನು ಅವಳನ್ನೇ ಮದುವೆ ಆಗ. ಅದಕ್ಕೆ ನನಗ್ ಬೇಕಿರೋದು ಅಮ್ಮನ ಒಪ್ಪಿಗೆ ಮಾತ್ರ. ಅಮ್ಮ, ನೀನೇ ಹೇಳಮ್ಮ, ನಾನು ಇಷ್ಟಪಟ್ಟಿರೋ ಹುಡುಗಿ ನಿನಗೂ ಇಷ್ಟ ಇದ್ದಾಳೆ ಅಂತ.